ಹಿಂದೂ ಸಂಘಟನೆಗಳ ಟಾರ್ಗೆಟ್ ಮಾಡಲೆಂದೇ ದ್ವೇಷ ಭಾಷಣ ಕಾಯ್ದೆಯನ್ನ ಜಾರಿಗೆ ತರಲಾಗುತ್ತಾ ಇದೆಯಾ? ದ್ವೇಷ ಭಾಷಣ ಕಾಯ್ದೆ ಜಾರಿಯಾಗುವ ಮೊದಲೇ ಕಾಯ್ದೆಯನ್ನ ಪೊಲೀಸ್ ನೋಟಿಸ್ನಲ್ಲಿ ಉಲ್ಲೇಖ ಮಾಡಿದ್ದು ಯಾಕೆ? ಪೊಲೀಸ್ ಇಲಾಖೆಯ ಮೂಲಕ ಹಿಂದೂ ಸಂಘಟನೆಗಳನ್ನು ಗುರಿ ಮಾಡುವುದು ಈ ಕಾಯ್ದೆಯ ಮುಖ್ಯ ಉದ್ದೇಶವೇ? ಸ್ನೇಹಿತರೆ, ಮೊನ್ನೆ 24ನೇ ತಾರೀಕಿನಂದು ಬಿಜೆಪಿಯ ನಾಯಕರಾದಂತಹ ವಿಕಾಸ್ ಪುತ್ತೂರು ಅವರಿಗೆ ತರೀಕೆರೆ ಪೊಲೀಸ್ ಠಾಣೆಯಿಂದ ನೋಟಿಸ್ ಒಂದನ್ನು ಕಳುಹಿಸಿಕೊಡಲಾಗಿತ್ತು. ಈ ನೋಟಿಸ್ ಈಗ ಕರ್ನಾಟಕದಾದ್ಯಂತ ಬಹಳಷ್ಟು ಚರ್ಚೆಗೆ ಕಾರಣ ಆಗಿದೆ. ವಿಕಾಸ್ ಪುತ್ತೂರು ತರೀಕೆರೆಯಲ್ಲಿ ನಡೆಯುವಂತಹ ಹಿಂದೂ ಸಮಾಜೋತ್ಸವ ಕಾರ್ಯಕ್ರಮದಲ್ಲಿ ಮುಖ್ಯ ಭಾಷಣಕಾರರಾಗಿದ್ದರು. ಹೀಗಾಗಿ ಪೊಲೀಸ್ ಮುನ್ನೆಚ್ಚರಿಕೆಯ ಕ್ರಮವಾಗಿ ತಮ್ಮ ಭಾಷಣದಲ್ಲಿ ಅನ್ಯಕೋಮಿನವರ ಭಾವನೆಗೆ ಧಕ್ಕೆ ಉಂಟಾಗದಂತೆ ನೋಡಿಕೊಳ್ಳಬೇಕು, ದ್ವೇಷ ಹಿಂಸೆಗೆ ಪ್ರಚೋದನೆ ನೀಡಬಾರದು, ಸಾರ್ವಜನಿಕರಿಗೆ ಸುಗಮ ಸಂಚಾರಕ್ಕೆ ತೊಂದರೆ ಆಗಬಾರದು ಎಂದು ನೋಟಿಸ್ ಒಂದನ್ನು ಕೊಟ್ಟಿದ್ರು. ಇಷ್ಟೇ ಆಗಿದ್ದಿದ್ರೆ ಈ ನೋಟಿಸ್ ಅನ್ನ ಯಾರೂ ಕೂಡ ಅಷ್ಟಾಗಿ ಗಮನಿಸ್ತಾ ಇರಲಿಲ್ಲವೇನೋ, ಇದನ್ನ ಸಾಮಾನ್ಯ ನೋಟಿಸ್ ಎಂದು ಸ್ವೀಕಾರ ಮಾಡ್ತಿದ್ರೇನೋ. ಆದರೆ ಈ ನೋಟಿಸ್ ನಲ್ಲಿರುವ 4ನೇ ಪಾಯಿಂಟ್ ಇದೆಯಲ್ಲ, ಇದೇ ಈಗ ಚರ್ಚೆಗೆ ಕಾರಣವಾಗಿರುವಂಥದ್ದು. 4ನೇ ಪಾಯಿಂಟ್ ನಲ್ಲಿ ಅಂಥದ್ದೇನಿದೆ? ಘನ ಕರ್ನಾಟಕ ಸರ್ಕಾರವು ಜಾರಿಗೆ ತಂದಿರುವ ದ್ವೇಷ ಭಾಷಣ ಮಸೂದೆ 2020 ಅನ್ವಯ ಸದರಿ ಕಾಯ್ದೆ ಉಲ್ಲಂಘನೆ ಆಗದ ರೀತಿಯಲ್ಲಿ ಕಾರ್ಯಕ್ರಮವನ್ನು ನಡೆಸಿಕೊಂಡು ಹೋಗುವುದು, ತಪ್ಪಿದ್ದಲ್ಲಿ ಸೂಕ್ತ ಕ್ರಮ ಕೈಗೊಳ್ಳಲಾಗುವುದು. ಇಲ್ಲಿ ಕನ್ನಡದ ಅಕ್ಷರದ ಕೊಲೆಯಾಗಿದೆ, ಅದು ಬೇರೆ ವಿಚಾರ. ದ್ವೇಷ ಭಾಷಣ ಮಸೂದೆ 2025 ಇನ್ನೂ ಜಾರಿಯಾಗಲಿಲ್ಲ. ರಾಜ್ಯಪಾಲರ ಅಂಕಿತ ಇನ್ನೂ ಬಾಕಿ ಇದೆ. ಯಾವುದೇ ಒಂದು ಮಸೂದೆ ರಾಜಪತ್ರದ ಪ್ರಕಟಣೆಯ ನಂತರವೇ ಕಾಯ್ದೆಯಾಗಿ ರೂಪುಗೊಳ್ಳುತ್ತೆ. ಇನ್ನು ರಾಜ್ಯಪಾಲರ ಟೇಬಲ್ನಲ್ಲಿರುವಂತಹ ಈ ಮಸೂದೆಯನ್ನ ಪೊಲೀಸ್ ಇಲಾಖೆಯು ತನ್ನ ನೋಟಿಸ್ನಲ್ಲಿ ಉಲ್ಲೇಖ ಮಾಡುತ್ತದೆ ಅಂತಾದರೆ ಇದು ಹಿಂದೂ ಸಂಘಟನೆಗಳನ್ನು ಟಾರ್ಗೆಟ್ ಮಾಡಲೆಂದೇ ರೂಪಿಸಲಾಗಿರುವ ಮಸೂದೆ ಎಂಬ ಅನುಮಾನ ಅನೇಕರನ್ನ ಕಾಡಲು ಶುರುವಾಗಿದೆ. ಕಾಯ್ದೆ ಜಾರಿಯಾಗುವ ಮೊದಲೇ ಸರ್ಕಾರವು ಹಿಂದೂ ಸಂಘಟನೆಗಳನ್ನು ಹಣಿಯಲು ಇದನ್ನು ಬಳಸ್ತಾ ಇದೆ ಅಂದ್ರೆ ಇನ್ನು ಕಾಯ್ದೆ ಜಾರಿ ಆದರೆ ಹೇಗೆಲ್ಲ ಟಾರ್ಗೆಟ್ ಮಾಡಬಹುದು ಎನ್ನುವುದನ್ನ ನಾವೇ ಒಮ್ಮೆ ಚಿಂತನೆ ಮಾಡಬಹುದು. ಕಾಯ್ದೆ ಜಾರಿ ಬರುವ ಮೊದಲೇ ಅದನ್ನ ಸರ್ಕಾರಿ ನೋಟಿಸ್ನಲ್ಲಿ ಪ್ರಕಟ ಮಾಡುವುದು ಅಸಂವಿಧಾನಿಕ. ಒಂದು ಮಸೂದೆ ಕಾಯ್ದೆಯಾಗಿ ರೂಪುಗೊಳ್ಳುವುದು ರಾಜಪತ್ರ ಅಂದ್ರೆ ಅಫಿಷಿಯಲ್ ಗೆಜೆಟ್ ನಲ್ಲಿ ಪ್ರಕಟಗೊಂಡ ನಂತರವೇ. ಇದನ್ನ ಹೇಳಿರೋದು ಗುಜರಾತ್ ಹೈಕೋರ್ಟ್ 2020 ರುಚಿ ಸೋಯಾ ಇಂಡಸ್ಟ್ರೀಸ್ ಲಿಮಿಟೆಡ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಪ್ರಕರಣದಲ್ಲಿ ಈ ತೀರ್ಪನ್ನ ಪ್ರಕಟಪಡಿಸಿತ್ತು. ಇಲ್ಲೂ ಕೂಡ ಮಸೂದೆ ಕಾಯ್ದೆಯಾಗಿ ರೂಪುಗೊಳ್ಳುವ ಮೊದಲೇ ಪೊಲೀಸ್ ನೋಟಿಸ್ನಲ್ಲಿ ಕಾಯ್ದೆಯನ್ನ ಉಲ್ಲೇಖ ಮಾಡಿದ್ದು ಅಸಂವಿಧಾನಿಕವೇ ಹೌದು. ಈ ವಿಚಾರದಲ್ಲಿ ರಾಜ್ಯದ ಗೃಹ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್ ಕೂಡ ವಿಕಾಸ್ ಪುತ್ತೂರ್ ಅವರಿಗೆ ಪೊಲೀಸ್ ನೋಟಿಸ್ ಜಾರಿ ಮಾಡಿದ್ದು ತಪ್ಪು ಅಂತಲೇ ಹೇಳಿದ್ದಾರೆ. ಹಾಗಾದ್ರೆ ನೋಟಿಸ್ ಜಾರಿ ಮಾಡಲು ಕಾರಣ ಏನು? ನೋಟಿಸ್ ಜಾರಿ ಮಾಡಬೇಕು ಅಂತ ಪೊಲೀಸ್ ಠಾಣೆಗೆ ಹೇಳಿದವರು ಯಾರು? ಪೊಲೀಸ್ ಠಾಣೆಯ ನೋಟಿಸ್ ನಲ್ಲಿ ಜಾರಿಯಾಗದ ಮಸೂದೆಯನ್ನ ಉಲ್ಲೇಖ ಮಾಡಿದ್ದು ಯಾಕಾಗಿ? ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಇನ್ನಷ್ಟೇ ಸಿಗಬೇಕಾಗಿದೆ. ಸ್ನೇಹಿತರೆ, ಇದಿಷ್ಟು ವಿಷಯ. ಮುಂದೆ ಮತ್ತೊಂದು ವಿಷಯದ ಜೊತೆಗೆ ನಿಮ್ಮ ಮುಂದೆ ಬರ್ತೇನೆ. ಅಲ್ಲಿಯವರೆಗೆ ನಮಸ್ಕಾರ.